ಅದಾದ ನಂತರ ಸಂತ ಎದ್ದು ನಿಂತು, ಹೋಗು, ಇದು ನಿನ್ನ ಉದ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಆದ ಮೇಲೆ ಅವನಿಗೆ ಕ್ಯಾನ್ಸರ್ ಆಗಿ ಸತ್ತು ಹೋದ. ಸತ್ತ ಮೇಲೆ ಯಮರಾಜನ ದೂತರು ಯಮಪುರಿಗೆ ಕರ್ಕೊಂಡು ಹೋಗ್ತಾರೆ. ಯಮರಾಜ ಅವನ ಖಾತೆ ತೆಗೆದು ನೋಡ್ತಾರೆ, ಎಲ್ಲವೂ ಕೆಟ್ಟ ಆಚರಣೆ ಇತ್ತು. ಆದ್ರೆ ಇವನು 2 ಸಲ ರಾಮ ರಾಮ ಅಂತ ಹೇಳಿದಾನೆ. ಖಾತೆ ಒಳಗೆ ಈ ಪಾಯಿಂಟ್ ಸಿಕ್ಕಿತು. 2 ಸಲ ರಾಮನಾಮ ಫಲ ಇವನಿಗೆ ಏನ್ ಕೊಡೋದು? ನನ್ನ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ರಾಮನಾಮದ ಫಲ ಏನಿರಬಹುದು? ನಂತರ ದೇವರಾಜನ ಹತ್ರ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ದೇವರಾಜ ಇಂದ್ರನಿಗೆ ಹೇಳಿದ್ರು, ಈ ಜೀವಾತ್ಮ 2 ಸಲ ರಾಮನಾಮ ಹೇಳಿದ್ದಾನೆ, ಇದರ ಫಲ ಏನು? ದೇವರಾಜ ಇಂದ್ರ ಹೇಳಿದ, ನನಗೆ ಹೇಳೋಕೆ ಸಾಮರ್ಥ್ಯ ಇಲ್ಲ. ನಂತರ ಬ್ರಹ್ಮ ಲೋಕಕ್ಕೆ ಹೋದ್ರು. ಬ್ರಹ್ಮ ದೇವರನ್ನ ಕೇಳಿದ್ರು, ಇದರ ಫಲ ಏನು ಕೊಡಬೇಕು? ಬ್ರಹ್ಮನು ಯೋಚನೆ ಮಾಡಿ, ಇದರ ಪೂರ್ಣ ನಿರ್ಣಯ ಭಗವಂತ ಶಿವ ಕೊಡಬಹುದು. ಅನಂತರ ಕೈಲಾಸ ಪರ್ವತಕ್ಕೆ ಹೋದ್ರು. ಭಗವಂತ ಶಂಕರ ಹೇಳಿದ್ರು, ರಾಮನಾಮದ ಫಲ ಏನಂತ ನಂಗೂ ಗೊತ್ತಿಲ್ಲ, ಆದ್ರೆ ರಾಮನಾಮದ ಮಹಿಮೆ ಗೊತ್ತು. ರಾ ಅಂತ ವಿಷ ಕುಡದೆ, ಮಾ ಅಂತ ಬಂದ್ ಮಾಡಿದೆ, ಇವತ್ತಿಗೂ ನನ್ನ ನೀಲಕಂಠ ಅಂತಾರೆ. ಆದ್ರೆ ಇದರ ಫಲ ಕೇವಲ ರಾಮ ಹೇಳ್ತಾರೆ ಅಂತ ಸಾಕೇತಪುರಿಗೆ ಹೋದ್ರು. ಸೀತಾ ರಾಮನ ಹತ್ರ ಹೇಳಿದ್ರು, ಪ್ರಭು, ರಾಮನಾಮದ ಫಲ ಏನಿರಬಹುದು? ಭಗವಂತ ಹೇಳಿದ್ರು, ಅವನನ್ನ ಕೊಡು ಅಂತ ಅವನ ತೊಡೆಯ ಮೇಲೆ ಕೂರಿಸಿಕೊಂಡು ಹೇಳ್ತಾರೆ, ನೋಡಿ, ಫಲ ನಾನು ಹೇಳೋಕ್ಕಾಗಲ್ಲ, ಆದ್ರೆ ಫಲ ಪ್ರತ್ಯಕ್ಷ ನೋಡಿ. ಈ ಜೀವ ಘೋರ ನರಕಕ್ಕೆ ಹೋಗಬೇಕಾಗಿತ್ತು, ಆದ್ರೆ 2 ಸಲ ರಾಮ ರಾಮ ಅಂತ ಹೇಳಿದ್ದಕ್ಕೆ ನನ್ನ ಮಡಿಲಲ್ಲಿ ಕೂತಿದ್ದಾನೆ. ಇದೇ ಫಲ. ಭಗವಂತನ ನಾಮದ ಫಲ ಈ ಜಗತ್ತಿನ